ಓಂ ಶಾಂತಿ. ಮುರಳಿಯ ದಿನಾಂಕ 15/7/2022। मीठे बच्चे, तुम्हारे सच्चे तीर्थ है शांति धाम और सुख धाम। तुम्हें रूहानी पंडा सत्य तीर्थ कराने आया है। तुम राजाई और घर को याद करो। ಮಧುರ ಮಕ್ಕಳೇ, ನಿಮ್ಮ ಸತ್ಯ ತೀರ್ಥ ಸ್ಥಾನಗಳು ಎರಡಿವೆ. ಒಂದು ಶಾಂತಿಧಾಮ, ಮತ್ತೊಂದು ಸುಖಧಾಮ. ಆತ್ಮಿಕ ಮಾರ್ಗದರ್ಶಕ ಶಿವಬಾಬಾ ನಿಮಗೆ ಸತ್ಯ ತೀರ್ಥ ಯಾತ್ರೆ ಮಾಡಿಸಲು ಬಂದಿದ್ದಾರೆ. ಆದ್ದರಿಂದ ನೀವು ರಾಜಧಾನಿ ಮತ್ತು ನಿಮ್ಮ ಮನೆಯನ್ನು ನೆನಪು ಮಾಡಿರಿ. प्रश्न, तुम्हारी किस मेहनत को बाप ही जानते हैं। बाप ने उस मेहनत से छूटने की कौन सी युक्ति बताई। ನಿಮ್ಮ ಯಾವ ಪರಿಶ್ರಮವನ್ನು ತಂದೆ ಮಾತ್ರ ಗುರ್ತಿಸ್ತಾರೆ, ತಿಳ್ಕೋತಾರೆ. ಆ ಪರಿಶ್ರಮದಿಂದ ಮುಕ್ತ ಆಗಲು ಬಾಬಾ ಯಾವ ಉಪಾಯ ಹೇಳ್ತಾರೆ. उत्तर, बाप जानते हैं बच्चों ने आधा कल्प भक्ति मार्ग में दर दर भटक कर बहुत ठोकरें खाई है। बहुत मेहनत करते भी प्राप्ति अल्पकाल क्षण भंगुर की हुई। एकदम जंगल में जाकर फंस गए। विकारों रूपी डाकुओं ने लूट लिया। अब इस मेहनत से छूटने की युक्ति बताते हैं। बच्चे, सिर्फ मुझे याद करो, मेरे से ही सच्ची सगाई करो। इस बेहद की सगाई में मज़ा है। देह अभिमान रूपी बड़े डाकू से बचने के लिए अपने को इस देह से न्यारी आत्मा समझो. ಬಾಬೋರ್ಗೆ ಗೊತ್ತಿತ್ತು, ನಾವು ಮಕ್ಕಳು ಅರ್ಧ ಕಲ್ಪದಿಂದ ಅಲ್ದಾಡಿದ್ದೇವೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಪೆಟ್ಟುಗಳನ್ನು ತಿಂದಿದ್ದೇವೆ. ಬಹಳ ಪರಿಶ್ರಮದ ನಂತರ ನಮಗೆ ಭಕ್ತಿಯಲ್ಲಿ ಕ್ಷಣಭಂಗೂರ ಸುಖ ಪ್ರಾಪ್ತಿಯಾಗ್ತಿತ್ತು. ಆದರೆ ನಾವು ಭಕ್ತಿ ಮಾಡ್ತಾ ಮಾಡ್ತಾ ಕಾಡಿಗೆ ಹೋಗಿ ಸಿಲುಕಿದ್ವಿ. ಆ ಕಾಡಿನಲ್ಲಿ 5 ವಿಕಾರಗಳು, ಅಂದರೆ 5 ಜನ ಡಾಕುಗಳು ಬಂದು ನಮ್ಮನ್ನು ಲೂಟಿ ಮಾಡಿದರು. ಆ ಒಂದು ಪರಿಶ್ರಮದಿಂದ ಮುಕ್ತ ಆಗಲಿಕ್ಕೆ ಬಾಬಾ ಉಪಾಯ ಹೇಳ್ತಾರೆ. ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನನ್ನ ಜೊತೆಗೆ ಸತ್ಯ ನಿಶ್ಚಿತಾರ್ಥ ಮಾಡಿಕೊಳ್ಳಿ. ಈ ನಿಶ್ಚಿತಾರ್ಥದಲ್ಲಿ ಬಹಳ ಸುಖ ಇದೆ, ಮಜಾ ಇದೆ. ದೇಹ ಅಭಿಮಾನದ ಡಾಕುವಿನಿಂದ ರಕ್ಷಣೆ ಮಾಡಿಕೊಳ್ಳುವುದಾದರೆ ದೇಹದಿಂದ ಭಿನ್ನ ಆತ್ಮ ಅಂತ ತಿಳಿರಿ. ನೀವು ದೇಹದಿಂದ ಭಿನ್ನ ಆತ್ಮ ಆಗಿದ್ದೀರಿ ಅಂತ ತಿಳ್ಕೊಳ್ಳಿ. ओम नमः शिवाय. बच्चों को रिफ्रेश करने के लिए रिकॉर्ड भी काफ़ी होते। जैसे घर में फर्नीचर आदि लाया जाता है तो 5-7 रिकॉर्ड भी घर में रखो। भल बाल बच्चे भी रिकॉर्ड सुने तो भी नशा चढ़े। महिमा तो सारी एक बाप की है ना, परंतु इस समय कोई
जानते नहीं. ರಿಫ್ರೆಶ್ ಆಗಲಿಕ್ಕೆ ಒಂದು ಹಾಡು ಕೇಳಿದರೆ ಸಾಕು ಅಂತಾರೆ ಬಾಬಾ. ಹೇಗೆ ಮನೆಗೆ ಫರ್ನಿಚರ್ ಆಗಲಿ ಬೇರೆ ವಸ್ತುಗಳಾಗಲಿ ತರ್ತಾ ಇರ್ತೀರಿ, ಹಾಗೆ ಇಂಥ ಒಳ್ಳೊಳ್ಳೆ 5-10 ರೆಕಾರ್ಡ್ಸ್ಗಳನ್ನು ಮನೆಯಲ್ಲಿ ಇಟ್ಕೊಳ್ಳಿ. ಮಕ್ಕಳು ಅದನ್ನು ಕೇಳಲಿ. ಯಾವ ಗೀತೆಯಲ್ಲಿ ಪರಮಾತ್ಮನ ಮಹಿಮೆ ಇರ್ತದೆ ಅಂತಹ ಗೀತೆಗಳನ್ನು ತಂದು ಮನೆಯಲ್ಲಿ ಹಾಕ್ರಿ. ಭಕ್ತಿಯ ಎಲ್ಲ ಹಾಡುಗಳಲ್ಲಿ ಪರಮಾತ್ಮನ ಮಹಿಮೆ ಇರ್ತದೆ. ಆದರೆ ಆ ಪರಮಾತ್ಮ ಯಾರು ಅನ್ನೋದು ಭಕ್ತರಿಗೆ ಗೊತ್ತಿಲ್ಲ. फॉरेन के आदमी कोई आते तो उनके दर्शन के लिए जाते. एक ही बाप है जो पतित दुनिया से पावन दुनिया में ले जाने वाले हैं. पतित दुनिया विषय सागर, पावन दुनिया क्षीर सागर है. अब हमको श्रीमत मिली है, रूहानी पंडा मिला है. ಬಾಬಾ ಹೇಳ್ತಾರೆ, ವಿದೇಶದಿಂದ ಯಾರಾದರೂ ಗಣ್ಯರು ಅಥವಾ ಭಕ್ತರು ಬಂದರೆ ಅನೇಕರು ಅವರನ್ನು ನೋಡಲಿಕ್ಕೆ ಹೋಗ್ತಾರೆ. ಆದರೆ ಪರಮಾತ್ಮ ಪತಿತ ಜಗತ್ತನ್ನು ಪಾವನ ಮಾಡಲಿಕ್ಕಾಗಿ ಅಷ್ಟೊಂದು ದೂರದಿಂದ ಈ ಜಗತ್ತಿಗೆ ಬಂದಿದ್ದಾರೆ. ಆದರೆ ಅವನನ್ನು ಯಾರೂ ಗುರ್ತಿಸ್ತಾ ಇಲ್ಲ, ನೋಡಲಿಕ್ಕೂ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅವನೇ ಪತಿತ ಪಾವನ ವಿಷಯ ಸಾಗರದಿಂದ ಕ್ಷೀರ ಸಾಗರಕ್ಕೆ ಕರ್ಕೊಂಡು ಹೋಗ್ತಾನೆ. रूहानी पंडा हमें मिला है, श्रीमत मिली. जिस्मानी पंडे जिस्मानी यात्रा कराने के लिए मनुष्य कितने यज्ञ तीर्थ आदि करते आए हैं, परंतु फ़ायदा कुछ नहीं. ದೈಹಿಕ ಮಾರ್ಗದರ್ಶಕರು ದೈಹಿಕ ಯಾತ್ರೆಗಳನ್ನು ಮಾಡಿಸ್ತಾರೆ. ಆತ್ಮಿಕ ಮಾರ್ಗದರ್ಶಕ ಆತ್ಮಿಕ ಯಾತ್ರೆಯನ್ನು ಮಾಡಿಸ್ತಾನೆ. ಭಕ್ತಿ ಮಾರ್ಗದಲ್ಲಿ ಅನೇಕ ದೈಹಿಕ ಯಾತ್ರೆಗಳನ್ನು ಮಾಡ್ತಾ ಬಂದಿದ್ದೇವೆ. ಅದರಿಂದ ಯಾವ ಲಾಭನೂ ನಮಗೆ ಸಿಗಲಿಲ್ಲ. ಜನ್ಮ ಜನ್ಮಾಂತರ कितने तीर्थ किए, परंतु सच्चा तीर्थ एक ही है अथवा 2 कहो, और वह कराने वाला बाप है. ಜನ್ಮ ಜನ್ಮಾಂತರದಿಂದ ಅನೇಕ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ತಾ ಇದ್ವಿ, ತೀರ್ಥಸ್ಥಾನಗಳಿಗೆ ಹೋಗ್ತಾ ಇದ್ವಿ. ಆದರೆ ನಿಜವಾದ ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರ, ತೀರ್ಥಸ್ಥಾನ ಅಂದರೆ 2 ಇವೆ ಅಂತಾರೆ ಬಾಬಾ. ಒಂದು ಸ್ವರ್ಗ ಅಥವಾ ಸುಖಧಾಮ, ಇನ್ನೊಂದು ಮನೆ ಅಥವಾ ಶಾಂತಿಧಾಮ. ಅಲ್ಲಿಯ ಯಾತ್ರೆ ಮಾಡಿಸಲು ಸ್ವಯಂ ಪರಮಾತ್ಮ ಬಂದಿದ್ದಾನೆ. कहते हैं जप तप तीर्थ करने से भगवान मिलेगा. अच्छा, वह कहाँ ले जाएंगे? ज़रूर अपने घर ले जाएंगे. वास्तव में सच्चा सच्चा तीर्थ है सुखधाम और शांतिधाम. तुम बच्चों की बुद्धि में है कि हमें सच्चे सच्चे तीर्थों को ही याद करना है. यही मन मना भव है. ಭಕ್ತಿ ಮಾಡೋದ್ರಿಂದ ಪರಮಾತ್ಮ ಸಿಗ್ತಾನೆ ಅಂತ ಹೇಳಿದರು. ಆದರೆ ಪರಮಾತ್ಮ ಬಂದ ಮೇಲೆ ಅವನು ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಯಾರೂ ಹೇಳಲಿಲ್ಲ. ಈಗ ನಮ್ಮ ನಿಜವಾದ ತೀರ್ಥಯಾತ್ರೆ ಆಗಿದೆ ಮನ್ಮನಾಭವದ ಸ್ಥಿತಿಯಲ್ಲಿ ಇರುವುದು. बच्चे जानते हैं हम अभी तीर्थों पर जा रहे हैं, अर्थात घर को और राजाई को याद करते. ಈಗ ನಮ್ಮ ಯಾತ್ರೆ ಪ್ರಾರಂಭ ಆಗಿದೆ. ಅಂದರೆ ನಾವು
ನಮ್ಮ ಮನೆಯನ್ನು ಮತ್ತು ರಾಜಧಾನಿಯನ್ನು ನೆನಪು ಮಾಡ್ತಾ ಇದ್ದೇವೆ. यह समझाने की युक्ति रची जाती है. यह बहुत सहज है. तकलीफ़ तो बहुत देखी. आधा कल्प 63 जन्म तुम आसुरी मत पर चले हो. पुरुषार्थ किया जाता है अच्छी प्रारब्ध पाने के लिए, परंतु तुम जानते हो अभी हमारी चढ़ती कला हुई नहीं और ही गिरते आए. ನಾವು 63 ಜನ್ಮಗಳಿಂದ ಆಸುರಿ ಮತದಂತೆ ನಡೀತಾ ಬಂದಿದೆ. ಭಕ್ತಿಯಲ್ಲೇನೋ ಸಾಕಷ್ಟು ಪರಿಶ್ರಮ ಪಟ್ಟಿದ್ದೇವೆ, ಪುರುಷಾರ್ಥ ಮಾಡಿದ್ದೇವೆ, ಆದರೆ ಏರುವ ಕಲೆಗೆ ಹೋಗಲಿಲ್ಲ. ಇನ್ನಿಷ್ಟು ಇಳಿತಾನೆ ಬಂದಿದ್ದೇವೆ. ಕಿತನಾ ಮಾಥಾ ಮಾರತೆ रहते. भक्ति मार्ग में कितनी मेहनत करते. बहुत तकलीफ़ उठाई, बहुत धक्के खाए. जैसे सन्यासी लोग कहते, इस दुनिया में कागविष्ठा समान सुख है, वैसे तुमने जो इतनी मेहनत की और थोड़ा सा अल्पकाल का सुख मिला, क्योंकि साक्षात्कार हुआ, थोड़ा सा सुख मिला. अब तो बाप कहते, बच्चे तुमने बहुत ठोकरें खाई, एकदम जंगल में जाकर फंसे थे. ಸನ್ಯಾಸಿಗಳು ಹೇಳ್ತಾರೆ, ಕಲಿಯುಗದ ಸುಖ ಅಂದರೆ ಕಾಗವಿಷ್ಠೆಗೆ ಸಮಾನ, ಕಾಗೆಯ ಹೊಲಸಕ್ಕೆ ಸಮಾನ ಅಂತ ಹೇಳ್ತಾರೆ. ಹಾಗೆಯೇ ಭಕ್ತಿಯಲ್ಲಿ ನಿಮಗೇನು ಅಲ್ಪ ಸ್ವಲ್ಪ ಸುಖ ಸಿಕ್ಕಿತ್ತು, ಅದು ಕ್ಷಣಭಂಗೂರ ಆಗಿತ್ತು. ಈಗ ಬಾಬಾ ನಿಮಗೆ ಅವಿನಾಶಿ ಸುಖ ಕೊಡ್ತಾ ಇದ್ದಾರೆ. ಭಕ್ತಿಯಲ್ಲಿ ನೀವು ಸಾಕಷ್ಟು ಪೆಟ್ಟುಗಳನ್ನು ತಿಂದಿದ್ದೀರಿ. ಪಹಲಾ ದೇಹ ಅಭಿಮಾನ್ पहला डाकू है. इसके साथी कितने बड़े डाकू हैं, आदि मध्य अंत्य, दुख देने वाले. यह किसको पता ही नहीं. तुम कहते हो यह बड़े ते बड़े डाकू है. मनुष्य कहते यह डाकापना भी जरूर चाहिए. ನೀವು ಹೇಳ್ತೀರಿ, ಭಕ್ತಿ ಮಾಡ್ತಾ ಮಾಡ್ತಾ ಕಾಡಿಗೆ ಹೋಗಿ ದಾರಿ ತಪ್ಪಿದ್ರಿ. ಅಲ್ಲಿ ನಿಮಗೆ ಅನೇಕ ಡಾಕುಗಳು ಬಂದು ಲೂಟಿ ಮಾಡಿದರು. ಲೂಟಿ ಮಾಡಿ ಮಾಡಿ ನಿಮ್ಮ ಅವಸ್ಥೆನೇ ಕೆಡಿಸಿಬಿಟ್ರು. ಆದರೆ ಮನುಷ್ಯರು ಹೇಳ್ತಾರೆ, ಈ ಥರ ಡಾಕುಗಳಿಂದ ತೊಂದರೆ ಅನುಭವಿಸುವುದು ಸಹ ಮನುಷ್ಯನ ಜೀವನಕ್ಕೆ ಬೇಕಾಗಿದೆ. ಕಾಮ, ಕ್ರೋಧ, ಲೋಭ, ಮೋಹ ಎಲ್ಲ ವಿಕಾರಗಳು ಬೇಕು ಅಂತ ಮನುಷ್ಯರು ಹೇಳ್ತಾ ಇದ್ದಾರೆ. ಬಾಪ್ ಕಹತೆ, ಡಾಕುओं ಕ್ಯಾ ತುಮ್ಹಾರಿ ಹಾಲತ್ ಕರ್ ದಿ. ಏಕ್ ದೋ ಕೋ ಕಾಮ್ ಕಟಾರಿ ಸೆ ಮಾರ್ತೆ, ಕಿತನಾ ಖರ್ಚಾ ಕರ್. ಧಕ್ಕಾ ಖಾತೆ ಖಾತೆ ಅಬ್ ಕ್ಯಾ ಹಾಲ್ ಹೋ ಗಯಾ. ಅಲ್ಲಿ ಪರಸ್ಪರರಿಗೆ ಕಾಮದ ಆಯುಧದಿಂದ ನೋವು ಕೊಡ್ತಾ ಇದ್ದಾರೆ, ಚುಚ್ಚುತ್ತಾ ಇದ್ದಾರೆ. ಕಾಮ ವಿಕಾರದಲ್ಲಿ ಹೋಗುವುದಕ್ಕಾಗಿ ಎಷ್ಟೊಂದು ಖರ್ಚು ಮಾಡ್ತಾರೆ. ಹೀಗೆ ಪೆಟ್ಟು ತಿಂತಾ ತಿಂತಾ ನಿಮ್ಮ ಅವಸ್ಥೆ ಏನಾಗಿತ್ತು. ಅಬ್ ಯಹ ತೋ ಬೇಹದ್ ಕಿ ಬಾತೆ. ಆ ಎಲ್ಲ ರೀತಿಯ ಕಷ್ಟಗಳಿಂದ ಬಾಬಾ ನಿಮಗೆ ಬಿಡಿಸ್ತಾ ಇದ್ದಾರೆ. हाँ, आज बच्चा जन्मा खुशी हुई, कल मर जाता है तो रोने लग पड़ते. दुनिया की हालत देखो क्या है. ಇವತ್ತು ಪ್ರಪಂಚದಲ್ಲಿ ಒಬ್ಬರಿಗೆ ಮಗು ಹುಟ್ಟಿತು ಅಂದರೆ ಎಷ್ಟು ಖುಷಿಯ ಅನುಭವ ಮಾಡ್ತಾರೆ, ಖುಷಿ ಪಡ್ತಾರೆ. ಒಂದು ವೇಳೆ 2-3 ದಿನಗಳಲ್ಲಿ ಮಗು ಸತ್ತೋದ್ರೆ ಎಷ್ಟೊಂದು
ದುಃಖ ಅನುಭವಿಸ್ತಾರೆ, ದುಃಖಿ ಆಗ್ತಾರೆ, ಅಳ್ತಾರೆ. ನೋಡಿ ಪ್ರಪಂಚದ ಸ್ಥಿತಿ ಏನಾಗಿದೆ. तुम जानते हो बाबा आया है वही सद्गुरु है. वो गुरु लोग तो अनेक प्रकार के रास्ता बताते हैं. जप तप दान पुण्य आदि करने से भगवान मिलेगा, परंतु उसमें कितना खर्चा लगता है. यहाँ कोई खर्चा नहीं. कहते हैं सिर्फ बाप को याद करो. ನಮಗೆ ಸತ್ಯ ಗುರು ಪರಮಾತ್ಮ ಸಿಕ್ಕಿದ್ದಾನೆ. ಲೌಕಿಕದಲ್ಲಿ ಅನೇಕ ಗುರುಗಳು ಇದ್ದಾರೆ, ಅನೇಕ ಪ್ರಕಾರದ ಮಾರ್ಗಗಳನ್ನು ತೋರಿಸ್ತಾರೆ. ಜಪ ತಪ ದಾನ ಪುಣ್ಯ ಯಜ್ಞ ಯಾಗ ಮಾಡಲಿಕ್ಕೆ ತಿಳಿಸ್ತಾರೆ. ಆ ಭಕ್ತಿಯ ಎಲ್ಲ ಆಚರಣೆಗಳನ್ನು ಮಾಡಲಿಕ್ಕೆ ಹಣ ಬೇಕಾಗ್ತದೆ. ಇಲ್ಲಿ ಹಣದ ಅವಶ್ಯಕತೆ ಇಲ್ಲ. ಕೇವಲ ಬುದ್ಧಿಯ ಮೂಲಕ ತಂದೆಯನ್ನು ನೆನಪು ಮಾಡಿದರೆ ಸಾಕು. यह सच्ची सगाई है. कन्या की सगाई होती है, उनको क्या पता किससे सगाई होगी. यह भी कहते भगवान साजन आएगा, परंतु जानते नहीं. कन्यೆಗೆ ನಿಶ್ಚಿತಾರ್ಥ ಮಾಡ್ತಾರೆ. ಮೊದಲು ಅವಳಿಗೆ ಗೊತ್ತಿರೋದಿಲ್ಲ ಯಾರ ಜೊತೆಗೆ ನಿಶ್ಚಿತಾರ್ಥ ಆಗ್ತದೆ ಅಂತ. ನಿಶ್ಚಿತಾರ್ಥ ಆದ ನಂತರ ಬುದ್ಧಿಯ ಯೋಗ ಆ ಭವಿಷ್ಯದ ಪತಿಯ ಜೊತೆಗೆ ಜೋಡಣೆ ಆಗ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಎಲ್ಲ ಭಕ್ತರು ಸಹ ಪ್ರಿಯತಮನ ರೂಪದಲ್ಲಿ ಪರಮಾತ್ಮನಿಗೆ ನೆನಪು ಮಾಡುತ್ತಾ ಅವನೂ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ. ಆದರೆ ಯಾವಾಗ ಬರ್ತಾನೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಯಹ ಬೇಹದ್ ಕಿ ಸಗಾಯಿ ಮೇ ಕಿತನಾ ಮಜಾ ಹೈ. ಮೈ ತುಮಕೋ ಶ್ರೀಮತ್ ದೇತಾ ಹೂಂ, ಉಸ್ ಪರ್ ಸಬ್ಕೋ ಚಲನಾ ಪಡೆ. ಇದು ಬೇಹದ್ದಿನ ನಿಶ್ಚಿತಾರ್ಥ ಆಗಿದೆ. ಒಬ್ಬನೇ ಪ್ರಿಯತಮ ಆಗಿರುವಂಥ ತಂದೆ ಎಲ್ಲ ಆತ್ಮ ಪ್ರೇಮಿಕೆಯರ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಳ್ತಾರೆ. ಇದರಲ್ಲಿ ಎಷ್ಟು ಆನಂದದ ಅನುಭವ ಇದೆ. ನಾನೇ ಬಂದು ನಿಮಗೆ ಶ್ರೀಮತ ಕೊಡ್ತೀನಿ, ಶ್ರೀಮತದಂತೆ ನಡೆಯಲು ಆದೇಶ ಕೊಡ್ತೀನಿ. ಶ್ರೀಮತದಿಂದನೇ ಭಾರತ ಸ್ವರ್ಗ ಆಗ್ತದೆ. तुम उन्हें समझा सकते हो कि भारत जब हेवन था उस समय तुम थे नहीं. कोई भी नेशनलिटी नहीं थी. गॉड गॉडेस का राज्य था. कृष्ण को कभी लॉर्ड कभी गॉड कह देते. ನೀವು ಜನರಿಗೆ ಹೇಳಬಹುದು, ಭಾರತದಲ್ಲಿ ಸ್ವರ್ಗ ಇತ್ತು, ಆಗ ಏಕತೆ ಇತ್ತು, ಏಕರಾಜ್ಯ ಅಧಿಕಾರ ಇತ್ತು, ಶ್ರೀಕೃಷ್ಣನ ರಾಜ್ಯ ಇತ್ತು. लॉर्ड क्यों कहते? क्योंकि उनको भगवान समझते. ಆ ಕೃಷ್ಣನಿಗೆ ಕೆಲವರು ದೇವತಾ ಅಂತ ಕರೀತಾರೆ, ಕೆಲವರು ಪರಮಾತ್ಮ ಅಂತ ಕರೀತಾರೆ. ಯಾಕೆ ಅಂದರೆ ಅವನೇ ಗೀತೆಯ ಭಗವಂತ ಪರಮಾತ್ಮ ಅಂತ ತಿಳ್ಕೊಂಡಿದ್ದಾರೆ. ಗೀತಾಕ್ಕೆ ಭಗವಾನ್ನೇ सबको सद्गति दी, नाम कृष्ण का डाल दिया, इसलिए कृष्ण का बहुत मान है. ಗೀತೆಯ ಭಗವಂತ ಆಗಿರುವಂತಹ ನಿರಾಕಾರ ಶಿವಬಾಬಾ ಬಂದು ಸರ್ವರಿಗೂ ಸದ್ಗತಿ ಕೊಡ್ತಾರೆ. ಆದರೆ ಹೆಸರು ಮಾತ್ರ ಕೃಷ್ಣನ ಹೆಸರು ಬಂದ್ಬಿಡ್ತದೆ. ಆದ್ದರಿಂದ ಕೃಷ್ಣನಿಗೆ ಭಾರತದಲ್ಲಿ ಬಹಳ ಮಾನ್ಯತೆ ಇದೆ. कहते हैं कृष्ण सावरा कृष्ण गोरा
श्याम सुंदर। कैसे कैसे काले चित्र बनाते। काली माता बनाई है कलकत्ते की, आस पास जहाँ तहाँ काली के ही मंदिर होंगे। जगत अम्बा के चित्र भी किस्म किस्म के बनाते। अभी तुम्हारी बुद्धि खुल गई, यह कौन बैठकर समझाते। ಬಾಬಾ ಹೇಳ್ತಾರೆ, ಕೃಷ್ಣನಿಗೆ ಪರಮಾತ್ಮ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಆ ಕೃಷ್ಣನಿಗೆ ಒಮ್ಮೆ ಕಪ್ಪು ಬಣ್ಣದಲ್ಲಿ ತೋರಿಸ್ತಾರೆ, ಒಮ್ಮೆ ಸುಂದರ ರೂಪದಲ್ಲಿ ತೋರಿಸ್ತಾರೆ. ಹಾಗೆಯೇ ಇತರ ದೇವತೆಗಳಿಗೂ ವಿಧ ವಿಧವಾದ ರೂಪಗಳನ್ನು ಕೊಟ್ಟಿದ್ದಾರೆ. ಕಾಳಿದೇವಿಗೆ ಕಪ್ಪು ಬಣ್ಣದಲ್ಲಿ ತೋರಿಸ್ತಾರೆ. ಕಾಳಿದೇವಿಯ ಮಂದಿರ ಕಲ್ಕತ್ತಾದಲ್ಲಿ ಇದೆ. ಸುತ್ತಮುತ್ತಲಿನ ಪ್ರದೇಶದಲ್ಲೂ ಸಹ ಅನೇಕ ಕಾಳಿಕಾ ಮಂದಿರಗಳು ಸ್ಥಾಪನೆ ಮಾಡಿದ್ದಾರೆ. ಹಾಗೆಯೇ ಜಗತ್ತಂಬೆಯ ಚಿತ್ರಗಳು ಸಹ ವಿಧ ವಿಧವಾದ ರೀತಿಯಿಂದ ಮಾಡಿದ್ದಾರೆ. अब तुम्हारी बुद्धि खुल गई, यह कौन बैठकर समझाते. ಜಗತ್ತಂಬೆಗೂ ಸಹ ಒಂದು ಕಡೆ ಶೀತಲಾದೇವಿಯ ರೂಪದಲ್ಲಿ, ಒಂದು ಕಡೆ ವೈಷ್ಣವಿಯ ರೂಪದಲ್ಲಿ, ಒಂದು ಕಡೆ ಕನ್ಯಕಾ ಪರಮೇಶ್ವರಿಯ ರೂಪದಲ್ಲಿ, ಮತ್ತೊಂದು ಕಡೆ ಮೀನಾಕ್ಷಿಯ ರೂಪದಲ್ಲಿ, ಇನ್ನೊಂದು ಕಡೆ ಕನ್ಯಾಕುಮಾರಿಯ ರೂಪದಲ್ಲಿ ತೋರಿಸಿದ್ದಾರೆ. ಹೀಗೆ ಅನೇಕ ದೇವಿಯರನ್ನು ಭಕ್ತರು ಸೃಷ್ಟಿ ಮಾಡಿದ್ದಾರೆ. ಈಗ ಈ ಎಲ್ಲ ವಿಚಾರಗಳನ್ನು ತಿಳಿಸುವವರು ಯಾರು? ಸ್ವಯಂ ಪರಮಾತ್ಮ, ಸದ್ಗುರು, ಸತ್ಯ ಬಾಪ್, ಸತ್ಯ ಶಿಕ್ಷಕ್. ವಹ ಆಕರ್ ಸಮझाते. ಈ ಅನೇಕ ವಿಚಾರಗಳನ್ನು ಸತ್ಯ ಗುರು, ಸತ್ಯ ತಂದೆ, ಸತ್ಯ ಶಿಕ್ಷಕನೇ ಬಂದು ನಮಗೆ ತಿಳಿಸ್ತಾ ಇದ್ದಾನೆ. ಅಬ್ ಹಮಾರಿ ಬುದ್ಧಿ ಖುಲ್ ಗೈ. ಈಗ ಮಕ್ಕಳ ಬುದ್ಧಿ ತೆರೆಯಲ್ಪಟ್ಟಿದೆ. ಸಚ್ ಬೋಲ್ನೆ ವಾಲಾ, ಸಚ್ ಜಾನನೆ ವಾಲಾ, ವಹಿ ಸತ್ಯ ಹೈ. ग्रंथ सुख मणि में उनकी बहुत महिमा है. वह आकर सच खंड की स्थापना करते और मनुष्यों को ऐसा सच्चा बनाते हैं. ಸತ್ಯ ಹೇಳುವವನು, ಸತ್ಯ ತಿಳಿದವನು, ಸತ್ಯಂ ಶಿವಂ ಸುಂದರಮ ಆಗಿರುವಂಥವನು ಪರಮಾತ್ಮ ಒಬ್ಬನೇ. ಸತ್ಯಖಂಡದ ಸ್ಥಾಪನೆ ಮಾಡ್ತಾನೆ. ಮನುಷ್ಯರನ್ನು ಸತ್ಯವಂತರನ್ನಾಗಿ ಮಾಡ್ತಾನೆ. ಅವನ ಮಹಿಮೆ ಸಿಖ್ ಧರ್ಮದ ಗ್ರಂಥದಲ್ಲಿ ಯಥಾರ್ಥವಾಗಿ ಬರೆಯಲ್ಪಟ್ಟಿದೆ. तो सिख लोगों को भी समझाना बहुत सहज है. वह अकाल तख्त को भी मानते हैं. सत्य श्री अकाल का तख्त है. यह बिचारों को कुछ पता नहीं. सत्य श्री अकाल किस तख्त पर बैठते. आत्मा शरीर रूपी तख्त पर बैठती है. ಸತ್ಯ ಶ್ರೀ ಅಕಾಲ ಆಗಿರುವಂತಹ ಪರಮಾತ್ಮ ಈ ಬ್ರಹ್ಮರವರ ದೇಹರೂಪಿ ಸಿಂಹಾಸನದಲ್ಲಿ ಬಂದು ಕೂತ್ಕೊಳ್ತಾರೆ. ಕಿತನಾ ಬಡಾ ತಖ್ತ ಹೈ, ಬಾಪ್ ಆಕರ್ ಇಸ್ ತಖ್ತ ಪರ್ ಬೈಠತೆ. ಬ್ರಹ್ಮರವರ ದೇಹವೇ ಪರಮಾತ್ಮನ ಒಂದು ಸಿಂಹಾಸನ ಆಗಿದೆ, ದೊಡ್ಡ ಸಿಂಹಾಸನ ಆಗಿದೆ. ಆ ಸಿಂಹಾಸನದಲ್ಲಿ ಬಂದು ಅಕಾಲ ಮೂರ್ತಿ ತಂದೆ ವಿರಾಜಮಾನ ಆಗ್ತಾರೆ. ಯಹ ಅಕಾಲ ತಖ್ತ ಹೈ, ಜ್ಞಾನ ಸಾಗರ್ ಬಾಪ್ इसमें बैठ हमको मुक्ति जीवन मुक्ति की राह दिखा रहे. ಜ್ಞಾನಸಾಗರ ತಂದೆ ಇವರ ದೇಹದಲ್ಲಿ ಬಂದು
ಮಸ್ತಕದ ಮಧ್ಯದಲ್ಲಿ ಕುಳಿತು ನಮಗೆ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗ ತೋರಿಸ್ತಾ ಇದ್ದಾರೆ. यहाँ तो सब अपनी अपनी बड़ाई में मस्त है. तुम्हारी मस्ती देखो कैसी. तुम जैसे मास्टर नॉलेजफुल बन गए हो. अब तुमको सारी नॉलेज मिली. ಈ ಪ್ರಪಂಚದಲ್ಲಿ ಏನೇ ಗೊತ್ತಿಲ್ಲದವರು ತಮ್ಮ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿರ್ತಾರೆ. ನೋಡಿದರೆ ಅವರಿಗೆ ಯಾವ ಜ್ಞಾನವೂ ಗೊತ್ತಿರಲ್ಲ. ನೀವು ಮಕ್ಕಳು ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದೀರಿ. ಪರಮಾತ್ಮ ತಿಳಿಸುವ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ, ತ್ರಿಕಾಲದ ಜ್ಞಾನ, ತ್ರಿಲೋಕದ ಜ್ಞಾನ ನಿಮ್ಮಲ್ಲಿ ಇದೆ. जानते हो टीचर पढ़ाते हैं तो साथ में आशीर्वाद भी होती. मांगने की दरकार नहीं. ಪರಮಾತ್ಮನೇ ಪರಮ ಶಿಕ್ಷಕನಾಗಿ ಬಂದು ಓದಿಸ್ತಾ ಇದ್ದಾನೆ. ಓದಿಸುವುದೇ ಅವನ ಆಶೀರ್ವಾದ ಆಗಿದೆ. ಆಶೀರ್ವಾದ ಕೇಳುವ ಅಗತ್ಯ ಇಲ್ಲ. टीचर का काम है पढ़ाना, पढ़ना तुम्हारा काम है. ಶಿಕ್ಷಕನ ಕೆಲಸ ಆಗಿದೆ ಓದಿಸುವುದು, ಓದುವುದು ನಿಮ್ಮ ಕೆಲಸ ಆಗಿದೆ. इस बेहद के नाटक में मुख्य एक्टर्स देखो. बाप भी कैसे आते हैं, कैसे नॉलेज सुनाते, कितने विघ्न पड़ते. अबलाओं पर अत्याचार होते. कोई पति अपनी स्त्री के लिए धन छोड़ कर जाते, परंतु बच्चा नालायक निकल पड़ता जो माँ को दुखी करता है. ಈ ನಾಟಕದ ಮುಖ್ಯ ಪಾತ್ರಧಾರಿಗಳು ಯಾರು, ಹೇಗೆ ಪಾತ್ರ ಮಾಡ್ತಾರೆ? ಪರಮಾತ್ಮನ ಪಾತ್ರ ಈ ನಾಟಕದಲ್ಲಿ ಏನಿದೆ ಅನ್ನೋದು ನಿಮಗೀಗ ತಿಳಿದಿದೆ. ಪರಮಾತ್ಮನೇ ಬಂದು ಈ ಯಜ್ಞದ ಸ್ಥಾಪನೆ ಮಾಡಿದರೂ ಸಹ ಈ ಯಜ್ಞದಲ್ಲಿ ಅನೇಕ ವಿಘ್ನಗಳು ಬರ್ತವೆ. ಮಾತೆಯರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಕೆಲವರ ಮನೆಗಳಲ್ಲಿ ಗಂಡ ಒಳ್ಳೆಯವನಿದ್ದರೆ ಹೆಂಡತಿಗಾಗಿ ಅರ್ಧ ಆಸ್ತಿಯನ್ನು ಬಿಟ್ಟು ಹೋಗ್ತಾನೆ. ಆದರೆ ಮಗ ನಾಲಾಯಕ ಇದ್ದರೆ ತಾಯಿಗೂ ಏನೂ ಕೊಡದೆ ಎಲ್ಲ ಹಣವನ್ನು ಆಸ್ತಿಯನ್ನು ಹಾಳು ಮಾಡ್ತಾನೆ. ತಾಯಿಗೆ ದುಃಖ ಕೊಡ್ತಾನೆ. बाबा तो अनुभवी है ना. बाबा ने रथ भी अनुभवी लिया है. गावड़े का चोरा कहते. ಶಿವ ಬಾಬಾ ಅನುಭವಿ ರಥದಲ್ಲಿ ಬಂದಿದ್ದಾರೆ. ಬ್ರಹ್ಮ ತಂದೆಯ ರಥ ಅಂದರೆ ಅನುಭವಿ ರಥ ಆಗಿದೆ. ಆ ರಥವನ್ನು ತೆಗೆದುಕೊಂಡಿದ್ದಾರೆ. ಬ್ರಹ್ಮ ತಂದೆಗೆ ಹಳ್ಳಿಯ ಹುಡುಗ ಅಂತ ಹೇಳ್ತಿದ್ರು. ಕೃಷ್ಣ ತೋ ವಿಶ್ವ ಕಾ ಮಾಲಿಕ್ ಥಾ, ಉನ್ಕೋ ಥೋಡೆ ಹಿ ಗಾಂವಡೆ ಕಾ ಚೋರಾ ಕಹೆಂಗೆ. ವಹ ಗೋರಾ ಥಾ, ವೈಕುಂಠ ಕಾ ಮಾಲಿಕ್ ಥಾ. ಜಬ್ ಸಾವರಾ बनता है ತಬ್ ಗಾಂವ್ ಮೇ रहता है. ಭಕ್ತಿ ಮಾರ್ಗದಲ್ಲಿ ಕೃಷ್ಣನಿಗೆ ಹಳ್ಳಿಯ ಹುಡುಗ ಅಂತ ಹೇಳಿದರು. ಆದರೆ ಸತ್ಯಯುಗದ ಕೃಷ್ಣ ಹಳ್ಳಿಯ ಹುಡುಗ ಅಲ್ಲ. ಆ ಕೃಷ್ಣ ಕೊನೆಯ ಜನ್ಮದಲ್ಲಿ ಹಳ್ಳಿಯ ಹುಡುಗ ಆಗ್ತಾನೆ. ಅಂದರೆ ಬ್ರಹ್ಮ ಬಾಬಾ ಹುಟ್ಟಿದ್ದು ಹಳ್ಳಿಯಲ್ಲಿ ಹುಟ್ಟಿರ್ತಾರೆ. ಕೃಷ್ಣ ಹಿ ಅಂತಿಮ ಜನ್ಮ ಮೇ गांव का चोरा बनता है. यह तुम जानते हो. बाबा खुद भी वंडर खाते हैं कि हम क्या थे. ಕೃಷ್ಣನೇ ತನ್ನ ಕೊನೆಯ ಜನ್ಮದಲ್ಲಿ ಹಳ್ಳಿಯ ಹುಡುಗ ಆಗಿ ಹುಟ್ಟುತ್ತಾನೆ. ಈ ಎಲ್ಲ ಕಥೆಗಳು ಕೇಳಿದಾಗ
ಬ್ರಹ್ಮ ಬಾಬೋರ್ಗೂ ಸಹ ಬಹಳ ಆಶ್ಚರ್ಯ ಆಗ್ತದೆ. वंडर है ना, कितना बड़ा मालिक और फिर कितना नीचे आ जाते. ಬ್ರಹ್ಮ ತಂದೆಯ ಕಥೆ ಅಥವಾ ಕೃಷ್ಣನ ಕಥೆ ಕೇಳಿದಾಗ ಎಷ್ಟು ಆಶ್ಚರ್ಯ ಆಗ್ತದೆ. ಎಲ್ಲಿ ವಿಶ್ವದ ಮಾಲೀಕನಾದಂತಹ ಶ್ರೀಕೃಷ್ಣ, ಎಲ್ಲಿ ಹಳ್ಳಿಯ ಹುಡುಗನಾಗಿ ಹುಟ್ಟಿರುವಂತಹ ಬ್ರಹ್ಮ ಬಾಬಾ. काम चिता पर चढ़ने के बाद गिरते आए. अभी तुम समझते हो कि कृष्ण को गावड़े का चोरा क्यों कहते. कहाँ की बात कहाँ ले गए. ಈಗ ನಿಮಗೆ ತಿಳಿಯಿತು ಕೃಷ್ಣನಿಗೆ ಹಳ್ಳಿಯ ಹುಡುಗ ಅಂತ ಯಾಕೆ ಹೇಳಿದರು ಅಂತ. ಎಲ್ಲಿ ಸತ್ಯಯುಗ, ಎಲ್ಲಿ ಕಲಿಯುಗ, ಎಲ್ಲಿಯ ಮಾತನ್ನು ಎಲ್ಲಿಗೆ ತಂದು जोड़सिदारे. श्याम सुंदर का अर्थ भी समझा रहे. हम भी ऐसे थे. अब नाटक पूरा होता है. जाते हैं अपने घर. इसलिए बाप कहते माँ में कम याद करते रहो. वर्षे को याद करो, सबको रास्ता बताओ. ನಾಟಕ ಮುಗಿಲಿಕ್ಕೆ ಬಂದಿದೆ. ಮನೆಗೆ ಹೋಗಬೇಕಾಗಿದೆ. ಮನೆಗೆ ಹೋಗುವ ಮೊದಲೇ ಎಲ್ಲರಿಗೂ ಈ ಸಂದೇಶವನ್ನು ತಿಳಿಸಿರಿ. ಪರಮಾತ್ಮನ ನೆನಪು ಮಾಡಲಿಕ್ಕೆ ತಿಳಿಸಿರಿ. ಆಸ್ತಿಯ ನೆನಪು ಮಾಡಲಿಕ್ಕೂ ಹೇಳಿರಿ. ಎಲ್ಲರಿಗೂ ಶಾಂತಿಧಾಮ ಸುಖಧಾಮದ ಮಾರ್ಗ ತೋರಿಸಿರಿ. ज्ञान अंजन सद्गुरु दिया, अज्ञान अंधेर विनाश. इसको ही ब्रह्मा का दिन ब्रह्मा की रात कहते. ಜ್ಞಾನ ಅಂದರೆ ಬ್ರಹ್ಮನ ಹಗಲು, ರಾತ್ರಿ ಅಂದರೆ ಬ್ರಹ್ಮನ ರಾತ್ರಿ ಅಂತ ಹೇಳ್ತಾರೆ ಬಾಬಾ. ರಾತ್ರಿಯಲ್ಲಿ ಜ್ಞಾನ ಸದ್ಗುರು ಬಂದು ಜ್ಞಾನ ಅಂಜನ ಹಾಕ್ತಾರೆ. ಆಗ ಎಲ್ಲರಿಗೂ ಬೆಳಕು ಸಿಗ್ತದೆ. ಅಜ್ಞಾನದಿಂದ ಜ್ಞಾನದ ಬೆಳಕಿನಲ್ಲಿ ನಾವು ಬಂದ್ಬಿಡ್ತೀವಿ. अब हम संगम पर बैठे, अब गए कि गए अपने घर. बाप ब्रह्मा मुख द्वारा सुनाते हैं. वही ज्ञान का सागर ब्रह्मा फिर हो जाता मास्टर ज्ञान का सागर. ಬ್ರಹ್ಮಾರವರ ದೇಹದಲ್ಲಿ ಕುಳಿತಿರುವಂಥ ಶಿವಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ಬ್ರಹ್ಮ ಬಾಬಾ ಜ್ಞಾನ ಕೇಳಿ ಕೇಳಿ ಮಾಸ್ಟರ್ ಜ್ಞಾನ ಸಾಗರ ಆಗ್ತಾರೆ. ज्ञान सागर पतित पावन इस तन में, मैं इसी तन में आता हूँ, नहीं तो किसके तन में आऊँ. कैसे ब्राह्मणों को बनाऊँ, क्या बैल में आऊँगा. आजकल बैल के मस्तक पर शिवलिंग बनाते, तो ब्राह्मण भी ज़रूर चाहिए. ज़रूर अडॉप्ट करना पड़ेगा इन द्वारा. ಬಾಬಾ ಹೇಳ್ತಾರೆ, ನಾನು ಇವರ ದೇಹದಲ್ಲಿ ಬರಲಿಲ್ಲ ಅಂದರೆ ಬ್ರಾಹ್ಮಣರನ್ನು ಹೇಗೆ ನಾನು ರಚಿಸಬೇಕು. ಅದಕ್ಕಾಗಿ ನಾನು ಇವರ ದೇಹದಲ್ಲಿ ಬರ್ತೀನಿ, ಇವರ ಮಸ್ತಕದಲ್ಲಿ ಕೂತ್ಕೊಳ್ತೀನಿ. ಅದಕ್ಕಾಗಿ ಎತ್ತಿನ ಮಸ್ತಕದಲ್ಲಿ ಶಿವಲಿಂಗದ ಚಿತ್ರ ಬಿಡಿಸ್ತಾರೆ. ಅದರ ಅರ್ಥ ಬ್ರಹ್ಮ ಬಾಬಾ ಮುದಿ ಎತ್ತು ಆಗಿದ್ದರೆ ಪಶುಬುದ್ಧಿ ಆಗಿರುವಂಥ ಮಾನವ ಆಗಿರ್ತಾರೆ ಕೊನೆ ಜನ್ಮದಲ್ಲಿ. ಅವರ ಮಸ್ತಕದ ಮಧ್ಯದಲ್ಲಿ ಶಿವಬಾಬಾ ಕುಳಿತು ಈ ಈಶ್ವರಿಯ ಜ್ಞಾನ ಕೊಡ್ತಾನೆ.
ಬ್ರಾಹ್ಮಣರನ್ನು ರಚನೆ ಮಾಡ್ತಾನೆ. वह ब्राह्मण तो यह जानते ही नहीं. तुम समझा सकते हो ಬ್ರಹ್ಮ ದ್ವಾರ ಸ್ವರ್ಗ ಕಿ ಸ್ಥಾಪನ. ನೀವು ಹೇಳ್ಬೋದು, ನಾವೆಲ್ಲ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು, ಬ್ರಹ್ಮರವರ ಮೂಲಕ ಪರಮಾತ್ಮ ಸ್ವರ್ಗದ ಸ್ಥಾಪನೆ ಮಾಡ್ತಾನೆ ಅಂತಲೂ ಹೇಳಬಹುದು. ಈ ವಿಚಾರ ಲೌಕಿಕದ ಬ್ರಾಹ್ಮಣರಿಗೆ ಗೊತ್ತಿಲ್ಲ. ಬಾಪ್ ಸಮझाते बच्चे जितना हो सके झरमुई झगमुई छोड़ दो. शरीर निर्वाह अर्थ धंधा करना ही है. बाकी जो समय मिले मोस्ट बिलेवेड बाप को याद करना है. ಬಾಬಾ ಹೇಳ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಿರಿ. ಅಲ್ಲಸಲ್ಲದ ಮಾತುಗಳನ್ನು ಕೇಳಬೇಡಿ, ಹೇಳಬೇಡಿ. ವ್ಯರ್ಥ ಚಿಂತನೆಯಲ್ಲಿ ಸಮಯ ಕಳಿಬೇಡಿ. ದೇಹ ಪೋಷಣೆಗಾಗಿ ಎಷ್ಟು ಬೇಕೋ ಅಷ್ಟು ದುಡಿರಿ, ಉದ್ಯೋಗ ಮಾಡಿ. ನಂತರ ಬಿಡುವಿನ ಸಮಯದಲ್ಲಿ ಸೇವೆ ಮಾಡಿರಿ. वह भी बच्चों को इतना प्यार करते. ಅತಿ ಪ್ರೀತಿಯ ತಂದೆಯನ್ನು ನೆನಪು ಮಾಡಿರಿ. ನೀವು ತಂದೆಗೆ ಎಷ್ಟು ಪ್ರೀತಿ ಮಾಡ್ತೀರಿ ಅಷ್ಟೇ ತಂದೆನೂ ನಿಮಗೆ ಪ್ರೀತಿ ಮಾಡ್ತಾರೆ. ಮಿತ್ರ ಸಂಬಂಧಿ ಆದಿ ढेर थे परंतु सबसे बुद्धि योग हटाए. नए संबंध में कितना लव रहता है. ಬ್ರಹ್ಮ ಬಾಬೋರ್ಗೂ ಸಾಕಷ್ಟು ಜನ ಸ್ನೇಹಿತರು, ಮಿತ್ರ ಸಂಬಂಧಿಕರು, ದೊಡ್ಡ ಬಳಗನೇ ಇತ್ತು. ಆದರೆ ಎಲ್ಲರಿಂದನೂ ಬುದ್ಧಿಯ ಯೋಗ ತೆಗೆದುಹಾಕಿ ಬ್ರಹ್ಮ ಬಾಬಾ ತಮ್ಮನ್ನು ಸೇವೆಗಾಗಿ ಅರ್ಪಣೆ ಮಾಡಿಕೊಂಡ್ರು. ಸೇವಾಧಾರಿಯಾಗಿ ಸೇವೆ ಮಾಡಿದರು. ಸರ್ವಿಸೇಬಲ್ ಬಚ್ಚೋं को ಛಾತಿ ಸೆ ಲಗಾ ಲೋ. ಬಾಬನಿಗೂ ಅಂಥ ಸೇವಾಧಾರಿ ಮಕ್ಕಳನ್ನು ನೋಡಿದಾಗ ಅನ್ನಿಸ್ತದಂತೆ, ನಾನು ಈ ಸೇವಾಧಾರಿ ಮಕ್ಕಳನ್ನು ಅಪ್ಕೋಬೇಕು ಅಂತ. ಕೈ ಸಪೂತ ಬಚ್ಚೆ ಹೈ जो बहुत अच्छी सर्विस करते हैं. ऐसे बच्चों पर बाप बलिहार जाते. ಅನೇಕ ಮಕ್ಕಳು ಸುಪುತ್ರರಾಗಿ ಸೇವೆ ಮಾಡ್ತಾರೆ. ಅಂತಹ ಮಕ್ಕಳ ಮೇಲೆ ಶಿವ ತಂದೆಯೂ ಸಹ ಸಮರ್ಪಣೆ ಆಗ್ತಾರೆ. ಖುದ್ ಸುಖ ನಹಿ ಲೇತೆ कहते तुम ही सुख लो मैं मुक्ति धाम में जाता हूँ. ड्रामा में पार्ट तुम्हारा है. वैकुंठ का मालिक हमको नहीं बनना है, वैकुंठ के मालिक तुम बनते हो. ಬಾಬಾ ಹೇಳ್ತಾರೆ, ಎಲ್ಲ ರೀತಿಯ ಸುಖವನ್ನು ನಿಮಗೆ ಕೊಟ್ಟು ನಾನು ಮುಕ್ತಿಧಾಮಕ್ಕೆ ಹೋಗಿಬಿಡ್ತೀನಿ. ವೈಕುಂಠದ ಮಾಲೀಕ ನಾನಾಗೋದಿಲ್ಲ, ನೀವಾಗ್ತೀರಿ. उस समय तुम गोरे होते हो फिर राज्य गंवाते तो सांवरे बनते हो. सांवरे और गोरे का अर्थ भी कितना अच्छा है. ವೈಕುಂಠದ ಮಾಲೀಕ ಆಗಿರುವಾಗ ನೀವು ಸುಂದರ ಇರ್ತೀರಿ, ರಾಜ್ಯ ಕಳ್ಕೊಂಡಾಗ ಶ್ಯಾಮ ಆಗ್ತೀರಿ. ಈ ಶ್ಯಾಮ ಸುಂದರ ಶಬ್ದದ ಅರ್ಥವೂ ಸಹ ಬಾಬಾ ಎಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ. बाबा ने चित्र भी ऐसा बनवाया है श्याम सुंदर. 84 जन्म कैसे लेते, फिर बाप द्वारा राजयोग कैसे सीखते हैं, फिर सुंदर कैसे बनते. तुम 84 जन्मों की कहानी इस श्री कृष्ण की सिद्ध कर बताते हो. ಬಾಬಾ ಹೇಳ್ತಾರೆ, ಕೃಷ್ಣ ಹೇಗೆ ಮೊದಲು ಸುಂದರ ಆಗಿರ್ತಾನೆ,
84 ಜನ್ಮಗಳಲ್ಲಿ ಬಂದು ಹೇಗೆ ಶ್ಯಾಮ ಆಗ್ತಾನೆ ಅನ್ನೋದನ್ನು ನೀವು ಸಿದ್ಧ ಮಾಡಿ ತಿಳಿಸಿರಿ. अब तुम्हारी बुद्धि पलटी हुई, मनुष्यों की बुद्धि उल्टी है. कितना पलटाना पड़ता है बुद्धि को. ಮನುಷ್ಯರ ಬುದ್ಧಿ ಉಲ್ಟಾ ಬುದ್ಧಿ ಆಗಿದೆ. ನಿಮ್ಮ ಬುದ್ಧಿ ಈಗ ಸೀದಾ ಆಗಿದೆ. ನೀವು ಅನೇಕರ ಬುದ್ಧಿಯನ್ನು ಪರಿವರ್ತನೆ ಮಾಡಬೇಕಾಗ್ತದೆ, ಪಲ್ಟಾಯಿಸಬೇಕಾಗ್ತದೆ. तुम बोल सकते हो कि अब इस दुनिया की एंड है. बॉम्ब्स आदि से सृष्टि का विनाश हुआ था, फिर होगा. बचने का कितना भी प्रबंध करेंगे परंतु मरना तो ज़रूर है ही. बॉम्ब्स आदि कितने खौफनाक बनाए. दुनिया की हालत देखो क्या है. बाकी थोड़ा समय, मौत आया कि आया. कल्प पहले मुवाफिक सब के शरीर, धन दौलत सब मिट्टी में मिल जाएंगे. बाकी हम आत्माएं बाबा के पास जाकर पहुँचेंगी. फिर अपनी राजधानी में आकर डांस करेंगे. ಎಲ್ಲರಿಗೂ ತಿಳಿಸ್ರಿ, ವಿನಾಶದ ಸಮಯ ಬಂದಿದೆ. ಎಲ್ಲರ ಹಣ ಸಂಪತ್ತು ದೌಲತ್ತು ಎಲ್ಲವೂ ಮಣ್ಣು ಪಾಲು ಆಗಲಿದೆ. ಆದರೆ ನಾವು ಮಕ್ಕಳು ಮಾತ್ರ ತಂದೆಯ ಹತ್ತಿರ ಖುಷಿ ಖುಷಿಯಿಂದ ಹೋಗೋರಿದ್ದೇವೆ. ನಂತರ ರಾಜಧಾನಿಯಲ್ಲಿ ಬಂದು ನೃತ್ಯ ಮಾಡೋರಿದ್ದೇವೆ. ಅದಕ್ಕಾಗಿ ತಾವು ಸಹ ಬಂದು ಪರಮಾತ್ಮನ ಪರಿಚಯ ತಿಳ್ಕೊಳ್ಳಿ, ಜ್ಞಾನ ತಿಳ್ಕೊಳ್ಳಿ, ಅವನನ್ನು ನೆನಪು ಮಾಡಿರಿ ಅಂತ ಜನರಿಗೆ ನೀವು ಹೇಳಬಹುದು. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. अपनी बुद्धि को नॉलेज से सदा फुल रखना है. बाप से आशीर्वाद व कृपा मांगने के बजाय पढ़ाई पर पूरा ध्यान दे. अपने ऊपर आपे ही कृपा करनी है. ತಮ್ಮ ಬುದ್ಧಿಯನ್ನು ಸದಾ ಜ್ಞಾನದಿಂದ ಭರ್ತಿ ಮಾಡಿರಬೇಕು. ತಂದೆಯಿಂದ ಆಶೀರ್ವಾದ ಕೃಪೆ ಕೇಳುವುದರ ಬದಲಾಗಿ ಅಭ್ಯಾಸ ಮಾಡಿ ತಮ್ಮ ಮೇಲೆ ತಾವೇ ಕೃಪೆ ಮಾಡ್ಕೋಬೇಕು. ಎರಡನೇದು, दुखियों को सुखधाम का मालिक बनाने की सेवा करनी. ऐसा सपूत सर्विसेबल बनना है जो बाप भी बलिहार जाए. ದುಃಖಿ ಆತ್ಮರಿಗೆ ಸುಖಧಾಮದ ಮಾಲೀಕ ಮಾಡುವಂತಹ ಸೇವೆಯಲ್ಲಿ ತೊಡಗಬೇಕು. ಸುಪುತ್ರ ಸೇವಾಧಾರಿ ಆಗಬೇಕು. ಆಗ ತಂದೆಯೂ ಸಹ ನಮ್ಮ ಮೇಲೆ ಅರ್ಪಣೆಯಾಗ್ತಾರೆ, ಬಲಿಹಾರಿಯಾಗ್ತಾರೆ. वरदान. मन बुद्धि की एकाग्रता द्वारा हर कार्य में सफलता प्राप्त करने वाले कर्म योगी भव. ಮನಸ್ಸು ಮತ್ತು ಬುದ್ಧಿಯ ಏಕಾಗ್ರತೆಯಿಂದ ಪ್ರತಿಯೊಂದು ಕಾರ್ಯದಲ್ಲಿ ಸಫಲತೆಯನ್ನು ಪಡೆಯುವ
कर्म योगी आगिरी। दुनिया वाले समझते कर्म ही सब कुछ है। बाप दादा कहते कर्म अलग नहीं, योग अलग नहीं। कर्म और योग दोनों साथ साथ है। ऐसा कर्मयोगी कैसा भी कर्म होगा उसमें सहज सफलता प्राप्त कर लेगा। चाहे स्थूल कर्म करते हो, चाहे अलौकिक करते हो, लेकिन कर्म के साथ योग है माना, मन और बुद्धि की एकाग्रता है तो सफलता बंधी हुई है। कर्मयोगी आत्मा को बाप की मदद भी ಸ್ವತಃ मिलती है। ಲೌಕಿಕ ಜನ ಹೇಳ್ತಾರೆ ಕರ್ಮನೇ ಬೇರೆ ಯೋಗನೇ ಬೇರೆ ಅಂತ. ಬಾಬಾ ಹೇಳ್ತಾರೆ ಕರ್ಮ ಮತ್ತು ಯೋಗ ಜೊತೆ ಜೊತೆಗೇ ಇರಬೇಕು. ಯಾರು ಕರ್ಮಯೋಗಿಯಾಗಿ ಸ್ಥೂಲ ಕರ್ಮನೇ ಇರಲಿ ಅಲೌಕಿಕ ಕರ್ಮನೇ ಇರಲಿ ಮಾಡ್ತಾರೆಯೋ ಅವರ ಮನಸ್ಸು ಮತ್ತು ಬುದ್ಧಿಯ ಏಕಾಗ್ರತೆಯಿಂದ ಅವರಿಗೆ ಸಫಲತೆಯ ಪ್ರಾಪ್ತಿಯಾಗ್ತದೆ. ಕರ್ಮಯೋಗಿ ಆತ್ಮರಿಗೆ ತಂದೆಯ ಸಹಾಯ ಸ್ವತಃ ಸಿಕ್ಕಿಬಿಡ್ತದೆ. श्लोगन बाप के स्नेह का रिटर्न देने के लिए अंदर से अनासक्त व मन मना भव रहो. ತಂದೆಯ ಪ್ರೀತಿಗೆ ಪ್ರತಿಫಲ ಕೊಡುವುದಾದರೆ ಆಂತರಿಕವಾಗಿ ಅನಾಸಕ್ತ ಆಗಿ ಇರಬೇಕು. ಮನ್ಮನಾಭವದ ಸ್ಥಿತಿಯಲ್ಲಿ ಇರಬೇಕು. अच्छा, ओम शांति, ओम शांति.